ಸ್ತುತಿಸಿ ಕೊಂಡಾಡಲಿಕ್ಕೆ ಸ್ವಾಮಿ ನೀಡಿದ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ದೇವರೇ, ನಿನ್ನ ವಾಕ್ಯವನ್ನು ದಾನ ಮಾಡುವಾಗ ಸ್ವಾಮಿ ನಿನ್ನ ಆತ್ಮದಿಂದಲೂ ಮಾತನಾಡಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಮಾತನಾಡುವುದು ನಾನಾಗಿರದೆ ನಿನ್ನ ಆತ್ಮದ ರೀತಿಯಿಂದ ಮಾತನಾಡಲಿಕ್ಕೆ ಸಹಾಯ ಮಾಡು ಸ್ವಾಮಿ. ದೇವರೇ, ನನ್ನ ಪ್ರಾರ್ಥನೆ ಕೇಳಿದ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂತ ಜೀವಳ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೂಮ್ ಆ್ಯಪ್ನಲ್ಲಿ ಕೂಡಿ ಬಂದಂಥ ಎಲ್ಲ ದೇವ ಸೇವಕರುಗಳಿಗೂ ಹಾಗೂ ಎಲ್ಲ ದೇವ ಭಕ್ತಾದಿಗಳಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿನದಲ್ಲಿ ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ ವಚನ 25ರಿಂದ 36 ವಚನದವರೆಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಜೆಬೆದಾಯನ ಮಗನಾಗಿರುವ ಯೋಹಾನನ ಬಗ್ಗೆ ನಾವು ಈ ಒಂದು ದಿನದಲ್ಲಿ ಧ್ಯಾನಿಸಿಕೊಳ್ಳೋಣ. ಯೋಹಾನನ ಹಿನ್ನೆಲೆ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಯೋಹಾನನು ಇವನು ಗಲಿಲಾಯ ಸಮುದ್ರದ ಬೆಸ್ತಾ ಎಂಬ ಮೀನುಗಾರಿಕೆಯ ಹಳ್ಳಿಯಲ್ಲಿ ಜನಿಸಿದನೆಂಬುದಾಗಿ ನೋಡುತ್ತೇವೆ ಪ್ರಿಯರೇ. ಬೆಸ್ತಾ ಎಂಬ ಮೀನುಗಾರಿಕೆಯ ಹಳ್ಳಿಯಲ್ಲಿ ಜನಿಸಿದನೆಂಬುದಾಗಿ ನೋಡ್ತೇವೆ. ಆತನ ತಂದೆಯ ನೋಡಿ ಶ್ರೀಮಂತ ಮೀನುಗಾರ ಜೆಬೆದಾಯ ಮತ್ತು ಸೊಲೋಮಿಯ ಮಗನೆಂಬುದಾಗಿ ನೋಡುತ್ತೇವೆ. ಹಾಗೂ ಅವರಿಗೆ ಇನ್ನೊಬ್ಬ ಮಗನಾಗಿರುವ ಯಾಕೋಬನನ್ನು ಸಹ ನಾವು ನೋಡುತ್ತೇವೆ. ಹಿರಿಯ ಸಹೋದರನನ್ನು ಹೊಂದಿದ್ದರೆಂಬುದಾಗಿ ನೋಡ್ತೇವೆ. ಮತ್ತು ಅವರು ಒಟ್ಟಿಗೆ ತಮ್ಮ ತಂದೆಯ ಮೀನುಗಾರಿಕೆಯ ವ್ಯವಹಾರದಲ್ಲಿ ಕೆಲಸ ಮಾಡುವವರಾಗಿದ್ದಾರೆಂಬುದಾಗಿ ನೋಡ್ತೇವೆ. ಜೆಬೆದಾಯನ ಕೆಲಸ ಏನಾಗಿತ್ತೆಂದರೆ ಮೀನುಗಾರಿಕೆಯ ಕೆಲಸವಾಗಿತ್ತೆಂಬುದಾಗಿ ನೋಡ್ತೇವೆ. ಮತ್ತು ಜೆಬೆದಾಯನ ಸಂಗಡ ಅವರ ಮಕ್ಕಳಾಗಿರುವ ಯಾಕೋಬ ಮತ್ತು ಯೋಹಾನರು ಸಹ ಕೆಲಸ ಮಾಡುವವರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಹಿಂದಿನ ಚರಿತ್ರೆಯಲ್ಲಿ ನಾವು ತಿಳಿದುಕೊಳ್ಳಬಹುದು ಪ್ರಿಯರೇ. ನೋಡಿ, ಯೋಹಾನ ಅಂದರೆ ದಯ ತೋರಿಸುವವನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೋಹಾನ್ ಅಂದರೆ ದಯ ತೋರಿಸುವವನು, ಅಂದ್ರೆ ಕನಿಕರ ಉಳ್ಳವನೆಂಬುದಾಗಿ ನಾವು ನೋಡುತ್ತೇವೆ. ನೋಡಿ, ಅಪೊಸ್ತಲನಾದ ಯೋಹಾನನು ಈ ಸುವಾರ್ತೆಯ ಪುಸ್ತಕವನ್ನು ಬರೆದಿದ್ದಾನೆಂಬುದಾಗಿ ನೋಡುತ್ತೇವೆ. ನೋಡಿ, ಯಾವಾಗ ಬರೆದಿದ್ದಾನೆಂಬುದಾಗಿ ನೋಡುವಾಗ ಕ್ರಿಸ್ತ ಶಕ 70 ವರ್ಷದಿಂದ 100 ವರ್ಷದ ಒಳಗಾಗಿಯೇ ಈ ಒಂದು ಪುಸ್ತಕವನ್ನು ಬರೆದಿದ್ದಾನೆಂಬುದಾಗಿ ನೋಡ್ತೇವೆ. ಹಾಗೂ ನೋಡುವಾಗ ಯೋಹಾನನು ಮೊಟ್ಟ ಮೊದಲು ಯೇಸುವಿಗೆ ತುಂಬಾ ಪ್ರಿಯನಾಗಿರುವ ಒಬ್ಬ ಶಿಷ್ಯನಾಗಿದ್ದಾನೆಂಬುದಾಗಿ ನೋಡ್ತೇವೆ. ಯೇಸುವಿಗೆ ತುಂಬಾ ಪ್ರಿಯನಾಗಿರುವ ಒಬ್ಬ ಶಿಷ್ಯನು ಆಗಿದ್ದಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದು ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೆಯ ವಚನದಲ್ಲಿ ನೋಡ್ತೇವೆ. ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬನು ಆತನ ಎದೆಯ ಹತ್ತಿರ ಒರಗಿಕೊಂಡಿದ್ದವನೆಂಬುದಾಗಿ ನಾವು ನೋಡ್ತೀವಿ. ಹಾಗೆ ನಾವು ನೋಡುವಾಗ ನನ್ನ ಪ್ರೀತಿ ಆತ್ಮೀಯ ದೇವ ಜನರೇ, ಹಾಗೆ ಮುಂದೆ ನಾವು ನೋಡುವಾಗ ಯೋಹಾನನು ಹೇಗೆ ಮರಣ ಹೊಂದಿದ್ದನು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಯೋಹಾನನು ಹೇಗೆ ಮರಣ ಹೊಂದಿಕೊಂಡಿದ್ದಾನೆಂಬುದಾಗಿ ನೋಡಿಕೊಳ್ಳೋಣ. ಯೋಹಾನನು ವೃದ್ಧನಾಗಿ ಸಾವನ್ನು ಹೊಂದಿಕೊಂಡನೆಂಬುದಾಗಿ ನೋಡ್ತೇವೆ. ಯೋಹಾನನು ವೃದ್ಧನಾಗಿ ಸಾವನ್ನು ಹೊಂದಿಕೊಂಡನೆಂಬುದಾಗಿ ನೋಡ್ತೇವೆ. ಹಾಗೂ ಯೋಹಾನನು ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರುವಾಗ ಎಫೆಸದಲ್ಲಿ ಬಂಧಿಸಲ್ಪಟ್ಟನೆಂಬುದಾಗಿ ನೋಡ್ತೇವೆ ನಾವು. ಯೇಸು ಸ್ವಾಮಿಯ ಸುವಾರ್ತೆಯನ್ನು ಎಫೆಸದಲ್ಲಿ ಸಾರುವಾಗ ಆತನನ್ನು ಬಂಧಿಸಲ್ಪಟ್ಟರು, ರೋಮ ನಗರಕ್ಕೆ ತೆಗೆದುಕೊಂಡು ಬಂದರೆಂಬುದಾಗಿ ನೋಡ್ತೇವೆ. ಮತ್ತೆ ಎಫೆಸದಲ್ಲಿ ಬಂಧಿಸಲ್ಪಟ್ಟರು ಮತ್ತು ರೋಮ ನಗರದಲ್ಲಿ ತೆಗೆದುಕೊಂಡು ಬಂದರು. ಅಲ್ಲಿ ಕುದಿಯುವ ಎಣ್ಣೆಯಲ್ಲಿ ಹಾಕಿ ಹಿಂಸಿಸಿದ್ರೆಂಬುದಾಗಿ ನೋಡ್ತೀವಿ. ರೋಮ ನಗರದಲ್ಲಿ ಆತನನ್ನು ತೆಗೆದುಕೊಂಡು ಬಂದು ಮತ್ತು ಕುದಿಯುವ ಎಣ್ಣೆಯಲ್ಲಿ ಹಾಕಿ ಹಿಂಸಿಸಿದರೆಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಯಾವ ಹಾನಿಯೂ ಆಗದಂತೆ ದೇವರು ಇವನನ್ನು ರಕ್ಷಿಸಿದನೆಂಬುದಾಗಿ ನಾವು ನೋಡ್ತೇವೆ.
ನೋಡಿ, ಯೋಹಾನನನ್ನು ರೋಮ ನಗರದಲ್ಲಿರುವ ಅರಸರು, ರಾಜ್ಯರು ಏನ್ ಮಾಡಿದ್ರು ಅಂದ್ರೆ, ಅದನ್ನು ಕುದಿಯುವ ಎಣ್ಣೆಯಲ್ಲಿ ಹಾಕಿರುವಾಗ ದೇವರು ಯೇಸು ಸ್ವಾಮಿಯವರು ಅವರನ್ನು ರಕ್ಷಿಸಿದರೆಂಬುದಾಗಿ ನೋಡ್ತೀವಿ. ನೋಡ್ತೀವಿ. ಹಾಗೂ ರೋಮ ನಗರದಲ್ಲಿ ಇರುವ ಎಷ್ಟೋ ಜನರು ಯೇಸುವಿನಲ್ಲಿ ವಿಶ್ವಾಸವಿಟ್ಟರು ಎಂಬುದಾಗಿಯೂ ಸಹ ನಾವು ನೋಡ್ತೀವಿ. ರೋಮ ನಗರದಲ್ಲಿ ಇರುವ ಎಷ್ಟೋ ಜನರು ಯೇಸುವಿನಲ್ಲಿ ವಿಶ್ವಾಸವಿಟ್ಟರು ಎಂಬುದಾಗಿ ನೋಡ್ತೇವೆ. ಹಿಂದಿನ ಇತಿಹಾಸದಲ್ಲಿ ನಾವು ತೆಗೆದು ನೋಡುವಾಗ ಅಲ್ಲಿ ಈ ಯೋಹಾನನ ಚರಿತ್ರೆಯಲ್ಲಿ ನಾವು ನೋಡ್ತೇವೆ ಪ್ರೇರೆ. ಹಾಗೆ ಸೇವೆಯ ನಿಮಿತ್ತವಾಗಿ ಪದ್ಮಸ್ ದ್ವೀಪದ ಸೆರೆಮನೆಯಲ್ಲಿ ಸಹ ಹಾಕಿದರೆಂಬುದಾಗಿ ನೋಡ್ತೇವೆ. ಪದ್ಮೋಸ್ ದ್ವೀಪದ ಸೆರೆಮನೆಯಲ್ಲಿ ಬಂಧಿಸಿದಾಗ ಯೇಸು ಸ್ವಾಮಿಯು ಅವನಿಗೆ ದರ್ಶನ ಕೊಟ್ಟು ಲೋಕದ ಅಂತ್ಯದಲ್ಲಿ ಸಂಭವಿಸುವ ಘಟನೆಗಳನ್ನು ಪರಿಶುದ್ಧಾತ್ಮನ ಮೂಲಕ ಪ್ರಕಟಣೆ ಗ್ರಂಥವನ್ನು ಅನುಗ್ರಹಿಸಿದನೆಂಬುದಾಗಿ ನೋಡ್ತೇವೆ. ಪದ್ಮೋಸ್ ದ್ವೀಪದಲ್ಲಿ ದೇವರು ಅಪೊಸ್ತಲನಾದ ಯೋಹಾನನಿಗೆ ದರ್ಶನ ಕೊಟ್ಟು ಪರಿಶುದ್ಧಾತ್ಮನ ಮೂಲಕವಾಗಿ ಪ್ರಕಟಣೆಯನ್ನು ಬರೆಸಲ್ಪಟ್ಟನೆಂಬುದಾಗಿ ನೋಡ್ತೇವೆ. ಹಾಗೆ ನಾವು ನೋಡುವಾಗ 3 ಯೋಹಾನನ ಪತ್ರಿಕೆಗಳನ್ನು ಸಹ ಬರೆದನೆಂಬುದಾಗಿ ಸಹ ನೋಡ್ತೀವಿ ನಾವು. 1ನೇ ಯೋಹಾನ, 2ನೇ ಯೋಹಾನ, 3ನೇ ಯೋಹಾನ ಸಹ ದೇವರ ಆತ್ಮನಿಂದ ಬರೆಯಲ್ಪಟ್ಟನೆಂಬುದಾಗಿ ನೋಡ್ತಿದ್ರೆ ನೋಡಿ. ಆ ಪತ್ರಿಕೆಗಳಲ್ಲಿ ಯೇಸುವಿನ ಗುಣಲಕ್ಷಣಗಳನ್ನು ನಾವು ಕಾಣ್ತೀವಿ ನೋಡಿ. ಪ್ರೀತಿ, ಸತ್ಯತೆ ಮತ್ತು ದೇವರೊಂದಿಗೆ ಸಹಭಾಗಿ ಆಗುವ ವಿಷಯಗಳನ್ನು ತಿಳಿದುಕೊಳ್ಳುತ್ತೇವೆ. ಆ ಒಂದು 3 ಪತ್ರಿಕೆಗಳಲ್ಲಿ ಪ್ರೀತಿ, ಸತ್ಯತೆ ಮತ್ತು ದೇವರೊಂದಿಗೆ ಸಹಭಾಗಿ ಆಗುವ ವಿಷಯಗಳನ್ನು ತಿಳಿದುಕೊಳ್ಳುತ್ತೇವೆ. ಈ 3 ಪತ್ರಿಕೆಗಳನ್ನು ಅಪೊಸ್ತಲನಾದ ಯೋಹಾನನು ಬರೆದಿದ್ದಾನೆಂಬುದಾಗಿ ನೋಡ್ತಿದ್ದಾರೆ. ಮತ್ತು ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಬಹು ವೃದ್ಧನಾಗಿ ಸ್ವಾಭಾವಿಕನಾಗಿ ಮರಣ ಹೊಂದಿದ ಏಕೈಕ ಶಿಷ್ಯನು ಯಾರೆಂದರೆ ಯೋಹಾನನೆಂಬುದಾಗಿ ನೋಡ್ತೀವಿ. ಯೇಸು ಸ್ವಾಮಿ ಶಿಷ್ಯರಲ್ಲಿ ವೃದ್ಧನ ಅಂದ್ರೆ ವಯಸ್ಸು, ವೃದ್ಧನಾಗಿ ಸ್ವಾಭಾವಿಕನಾಗಿ ಮರಣ ಹೊಂದಿದನೆಂಬುದಾಗಿ ಏಕೈಕ ಶಿಷ್ಯ ಯೋಹಾನನೆಂಬುದಾಗಿ ನೋಡ್ತಿದ್ದಾರೆ ನೋಡಿ. ಆ ಅಪೊಸ್ತಲನಾದ ಯೋಹಾನನ ಮರಣವು ಹೇಗಾಯಿತೆಂಬುದಾಗಿ ನೋಡುವಾಗ ಬಹುವೃದ್ಧನಾಗಿ ಸ್ವಾಭಾವಿಕನಾಗಿ ಮರಣ ಹೊಂದಿದನೆಂಬುದ ಏಕೈಕ ಶಿಷ್ಯನು ಆತನೆಂಬುದಾಗಿ ನಾವು ನೋಡ್ತೀವಿ. ಹಾಗೆ ನಾವು ನೋಡುವಾಗ ಈ ಯೋಹಾನನು ಹೆಚ್ಚಾಗಿ ಯೇಸು ಸ್ವಾಮಿಯ ಜೊತೆಯಲ್ಲಿ ಇದ್ದವನೆಂಬುದಾಗಿ ನೋಡ್ತೀವಿ. ಯಾರು? ಅಪೊಸ್ತಲನಾದ ಯೋಹಾನನು ಯೇಸು ಸ್ವಾಮಿಯ ಜೊತೆಯಲ್ಲಿದ್ದವನೆಂಬುದಾಗಿ ನಾವು ನೋಡ್ತೀವಿ. ಒಂದು ಸತ್ಯವೇದ ಅಧ್ಯಾಯದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ನೋಡ್ತೀವಿ ಪ್ರೇರೆ. ಈ ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ ಪ್ರೇರೆ. ಹಾಗೆ ನಾವು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುವಾಗ ನೋಡಿ, ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನೆಂಬುದಾಗಿ. ಅಲ್ಲಿ ಯೇಸು ಸ್ವಾಮಿಯವರು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರ ಎನಿಸಿಕೊಳ್ಳುವ ಸಿಮೋನ ಮತ್ತು ಅವನ ತಮ್ಮನಾದ ಆಂದ್ರೆಯನನ್ನು ಮೊದಲು ಏನ್ ಮಾಡಿದ ಅಂದ್ರೆ ಕರೆದನೆಂಬುದಾಗಿ ನೋಡ್ತೇವೆ. ಮತ್ತೆ 2ನೇ ಸಾರಿ ಹಾಗೆ ಮುಂದೆ ಹೋಗುವಾಗ ಅಲ್ಲಿ ಜೆಬೆದಾಯನ ಮಕ್ಕಳಾಗಿರುವ ಯಾಕೋಬನನ್ನು ಮತ್ತು ಯೋಹಾನನನ್ನು ಕಂಡನೆಂಬುದಾಗಿ ನಾವು ನೋಡ್ತಿದ್ದೇವೆ. ಇವರು ತಮ್ಮ ತಂದೆಯಾದ ಜೆಬೆದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಆತನು ಇವರನ್ನು ಕರೆದನೆಂಬುದಾಗಿ ನೋಡ್ತೇವೆ. ಕರೆದ ಕೂಡಲೇ ಅವರು ತನ್ನ ತಂದೆಯನ್ನು ಬಿಟ್ಟು ದೋಣಿಯನ್ನು ಬಿಟ್ಟು ಪ್ರೀತಿಯುಳ್ಳದರ ಮಕ್ಕಳು ಯೇಸು ಸ್ವಾಮಿ ಅವರು ಕರೆದಾಗ ಅವರ ತಂದೆ ಮಾಡುವ ಕೆಲಸವನ್ನು ಬಿಟ್ಟು
ಆ ದೇವರ ಕಡೆಗೆ ಯೇಸು ಸ್ವಾಮಿಯ ಜೊತೆಗೆ ಹೋದರೆಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತೀವಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನೋಡಿ, ಜೆಬೆದಾಯನ ಮಕ್ಕಳನ್ನು ಕಂಡನು. ಅವರು ಯಾರು ಎಂದರೆ ನೋಡುವಾಗ ಯಾಕೋಬ, ಯೋಹಾನರೆಂಬುದಾಗಿ ನಾವು ನೋಡ್ತೀವಿ. ಹಾಗೆ ಮಾರ್ಕನ ಬರ ಸುವಾರ್ತೆ 5ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ನೋಡುವಾಗ 35-37ನೇ ವಚನದಲ್ಲಿ ನೋಡುವಾಗ, ಆತನು ಇನ್ನು ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು ಎಂಬುದಾಗಿ ಯೇಸು ಸ್ವಾಮಿಯ ಜೊತೆಯಲ್ಲಿದ್ದ ಅಧಿಕಾರಿಗೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಿರ್ತಾನೆ. ಯಾಯೇಲ್ ಎಂಬ ಒಬ್ಬ ವ್ಯಕ್ತಿ, ಆತನ ಮಗಳು ಬಹು ಅಸ್ವಸ್ಥರಾಗಿದ್ದಾಳೆ, ಅಂದ್ರೆ ರೋಗದಲ್ಲಿ ಬಳುತ್ತಿರುವಾಗ ಯೇಸು ಸ್ವಾಮಿಗೆ ಭೇಟಿಯಾಗಿ ಬರುವಾಗ ಯೇಸು ಸ್ವಾಮಿಯವರ ಹತ್ರ ಬಂದು ಹೇಳುವಾಗ ನೋಡಿ ಏನಂತ ಹೇಳ್ತಾರೆ, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದನು. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ, ಸಭಾಮಂದಿರ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಮತ್ತು ಆತನು ಪೇತ್ರ, ಯಾಕೋಬ, ಯಾಕೋಬನ ತಮ್ಮನಾದ ಯೋಹಾನನ ಇವರನ್ನೇ ಹೊರತು ಬೇರೆ ಯಾರನ್ನು ತೆಗೆದುಕೊಂಡು ಹೋಗಲಿಲ್ಲ ಎಂಬುದನ್ನು ನೋಡಿ. ದೇವರು ಯೇಸು ಸ್ವಾಮಿಯವರು ಎಲ್ಲಿ ಹೋಗುತ್ತಿರ್ತಾರೋ ಅಲ್ಲಿ ಯಾಕೋಬ, ಪೇತ್ರ, ಯೋಹಾನರನ್ನು ಕರೆದುಕೊಂಡು ಹೋಗುತ್ತಿದ್ದನೆಂಬುದಾಗಿ ನೋಡ್ತಿದ್ದಾರೆ. ಯೇಸು ಸ್ವಾಮಿ ಎಲ್ಲಿ ಹೋದರೂ ಸಹ ಅವ್ರ ಜೊತೆಗೆ ಯಾಕೋಬ, ಯೋಹಾನರನ್ನು ಕರೆದುಕೊಂಡು ಹೋಗುತ್ತಿದ್ದನೆಂಬುದಾಗಿ ನೋಡ್ತೀವಿ ಈ ಒಂದು ವಚನದಲ್ಲಿ ಪ್ರಿಯರೇ. ನೋಡಿ, ಮತ್ತು ಆತನು ಪೇತ್ರ, ಯಾಕೋಬನ ತಮ್ಮನಾದ ಯೋಹಾನ ಇವರನ್ನೇ ಹೊರತು ಬೇರೆ ಯಾರನ್ನು ತನ್ನೊಂದಿಗೆ ಬರಗೂಡಲಿಲ್ಲ ಎಂಬುದಾಗಿ ನೋಡ್ತೀವಿ. ಹಾಗೆ ನಾವು ನೋಡುವಾಗ ಯೇಸು ಸ್ವಾಮಿ ಅವರು ಪ್ರಾಮುಖ್ಯವಾದ ಸ್ಥಳಗಳಿಗೆ ಹೋಗುವಾಗ ಈ 3 ಶಿಷ್ಯರನ್ನು ಕರೆದುಕೊಂಡು ಹೋಗುತ್ತಿದ್ದನೆಂಬುದಾಗಿ ನೋಡಿ. ಪ್ರಾಮುಖ್ಯವಾದ ಸ್ಥಳಗಳಿಗೆ, ಅಲ್ಲಿ ಯಾಯೇಲನ ಮಗಳಾಗಿರುವ ಯಾಯೇಲನ ಮಗಳು ಅಸ್ವಸ್ಥದಲ್ಲಿದ್ದಾಗ ಒಬ್ಬ ವ್ಯಕ್ತಿ ಬಂದು ಯಾಯೇಲನಿಗೆ ಹೇಳುವಾಗ, ನಿನ್ನ ಮಗಳು ತೀರಿ ಹೋಗಿದ್ದಾಳೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಯವರಿಗೆ ಆತನಿಗೆ ಧೈರ್ಯ ಕೊಟ್ಟು ಅಲ್ಲಿ ಪೇತ್ರ, ಯಾಕೋಬ, ಯೋಹಾನರನ್ನು ಒಟ್ಟಿಗೆ ಕರೆದುಕೊಂಡು ಅಲ್ಲಿ ಯಾಯೇಲನ ಮನೆಗೆ ಹೋಗಿದ್ದಾರೆ ಎಂಬುದಾಗಿ ನೋಡ್ತಿದ್ದಾರೆ. ನೋಡಿ, ಯೇಸು ಸ್ವಾಮಿ ಎಲ್ಲೇ ಹೋದರೂ ಸಹ ಯೋಹಾನ ಮತ್ತು ಯಾಕೋಬ, ಪೇತ್ರನನ್ನು ಕರೆದುಕೊಂಡು ಹೋಗ್ತಿದ್ದಾರೆ ಎಂಬುದಾಗಿ. ಹೆಚ್ಚಾಗಿ ಯೇಸು ಸ್ವಾಮಿ ಅವರು ಎಲ್ಲಿ ಪ್ರಯಾಣ ಮಾಡ್ತಿದ್ರು, ಎಲ್ಲಿ ಹೋಗ್ತಿದ್ರು ಅಲ್ಲಿ ಯೋಹಾನ ಪ್ರಾಮುಖ್ಯವಾಗಿ ಹೋಗ್ತಿದ್ದನು ಎಂಬುದಾಗಿ ನೋಡ್ತೀವಿ. ಅಪೊಸ್ತಲನಾದ ಯೋಹಾನ ಪ್ರೀತಿಯುಳ್ಳದ, ಅದಕ್ಕೆ ಆತನಿಗೆ ಪ್ರಿಯನಾಗಿರುವ ನನ್ನ ಶಿಷ್ಯನೆಂಬುದಾಗಿ ಆತನನ್ನು ಕರೆದಿದ್ದನೆಂಬುದಾಗಿ ನೋಡ್ತೇವೆ. ಹಾಗೆ ನಾವು ನೋಡುವಾಗ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡುವಾಗ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 28-29ನೇ ವಚನದಲ್ಲಿ ನೋಡುವಾಗ, ಯೇಸು ಈ ಮಾತುಗಳನ್ನು ಹೇಳಿ ಸುಮಾರು 8 ದಿವಸಗಳಾದ ಮೇಲೆ ಪೇತ್ರ, ಯೋಹಾನ, ಯಾಕೋಬರನ್ನು ಕರೆದುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನು ಹತ್ತಿದ ಎಂಬುದಾಗಿ. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವು ಬೇರೆ ಆಯಿತು ಎಂಬುದಾಗಿ ನೋಡ್ತೀವಿ. ನೋಡಿ, ಯೇಸು ಸ್ವಾಮಿಯವರು ಇಲ್ಲಿ ಸಹ ನೋಡ್ತೀವಿ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ 28-29ನೇ ವಚನದಲ್ಲಿ ನೋಡ್ತೀವಿ. ಯೇಸು ಸ್ವಾಮಿಯವರು ಪ್ರಾರ್ಥನೆಯ ಸಮಯದಲ್ಲಿ ಇದ್ದಾಗಲೂ ಸಹ ಅಲ್ಲಿ ಪೇತ್ರ, ಯಾಕೋಬ, ಯೋಹಾನರನ್ನು ಕರೆದುಕೊಂಡು ಹೋಗ್ತಿದ್ದ ಎಂಬುದಾಗಿ ನೋಡಿ. ಯೇಸು ಸ್ವಾಮಿಯವರು ವೈಯಕ್ತಿಕವಾಗಿ ಎಲ್ಲಿ ಹೋದ್ರು ಸಹ ಯಾಕೋಬ, ಯೋಹಾನರನ್ನು ಕರೆದುಕೊಂಡು ಹೋಗ್ತಿದ್ರು ಎಂಬುದಾಗಿ ನೋಡಿ. ಮತ್ತೆ ನಾವು ನೋಡುವಾಗ ಯೇಸು ಸ್ವಾಮಿಯವರು ಎತ್ತರವಾದ ಬೆಟ್ಟಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ಹೋದಾಗ ಅಲ್ಲಿ ಯಾಕೋಬ, ಯೋಹಾನರನ್ನು ಕರೆದುಕೊಂಡು ಹೋಗ್ತಿದ್ದ. ಪ್ರೀತಿಯುಳ್ಳ ಮಕ್ಕಳೇ, ದೇವರು ನಮ್ಮನ್ನು ನಿಮ್ಮನ್ನು ಕರೆದಿದ್ದದು ಪ್ರಿಯರೇ, ಆತನ ವಾಕ್ಯದ ಅನುಸಾರವಾಗಿ ನಡೆಯುವಾಗ
ದೇವರು ನಮ್ಮ ಜೊತೆಯಲ್ಲಿ ಇರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ವಾಕ್ಯನ ಯೇಸು ಸ್ವಾಮಿಯ ಗುಣಗಳಿಂದ ನಾವು ಜೀವಿಸುವಾಗ ಆತ ನಮ್ಮ ಜೊತೆಯಲ್ಲಿ ಇರ್ತಾನೆ ಎಂಬುದನ್ನು ನೋಡ್ತೀವಿ. ಇಲ್ಲಿ ಯೋಹಾನನು ಸಹ ಯೇಸು ಸ್ವಾಮಿಯ ನಡುವೆ ಹೆಜ್ಜೆಯಲ್ಲಿಯೂ ಆತನು ನಡೆಯುತ್ತಿದ್ದನೆಂಬುದಾಗಿ ನಾವು ನೋಡ್ತೀವಿ. ಬಹುವೃದ್ಧನಾಗಿ ಮರಣ ಹೊಂದಿದನು. ಆತನನ್ನು ಕುದಿಯುವ ಎಣ್ಣೆಯಲ್ಲಿ ಹಾಕಿದ್ರು ಸಹ ಮರಣವನ್ನು ಹೊಂದಲಿಲ್ಲ. ಯಾಕೆ? ದೇವರು ಆತನ ಜೊತೆಯಲ್ಲಿದ್ದನೆಂಬುದಾಗಿ ನೋಡ್ತೀವಿ. ಯೇಸು ಸ್ವಾಮಿಯು ಯೋಹಾನನ ಜೊತೆಯಲ್ಲಿದ್ದನೆಂಬುದಾಗಿ ನೋಡ್ತೀವಿ. ನೋಡಿ, ಯೋಹಾನನು ಯೇಸು ಸ್ವಾಮಿಯವರನ್ನು ನಡೆಯುವ ದಾರಿಯಲ್ಲೇ ನಡೆದುಕೊಂಡು ಬಂದರೆಂಬುದಾಗಿ ನೋಡ್ತೀವಿ. ಅಲ್ಲಿ ಕುದಿಯುವ ಎಣ್ಣೆಯಿಂದ ರಕ್ಷಿಸಿದನೆಂಬುದಾಗಿ ಪದ್ಮಸ್ ದ್ವೀಪದಲ್ಲಿ ದೇವರ ದರ್ಶನ ಕೊಟ್ಟು ಆತನಿಗೆ ಪ್ರಕಟಣೆ ಗ್ರಂಥ ಬರೆಸಲ್ಪಟ್ಟನೆಂಬುದಾಗಿ ನೋಡ್ತಿದ್ರು. ಹಾಗೆ ನಾವು ನೋಡುವಾಗ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ನೋಡುವಾಗ, ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 32ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ, ತರುವಾಯ ಅವರು ಗೆತ್ಸೇಮನೆ ಎಂಬ ತೋಟಕ್ಕೆ ಬಂದರು. ಆತನು ತನ್ನ ಶಿಷ್ಯರಿಗೆ, ಇಲ್ಲೇ ಕುಳಿತುಕೊಳ್ಳಿರಿ, ನಾನು ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರ, ಯಾಕೋಬ, ಯೋಹಾನರನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಬೆಚ್ಚಿ ಬೆರಗಾಗಿ ಮನಗುಂದಿದವನಾದನೆಂಬುದಾಗಿ ನೋಡಿ. ಅಲ್ಲಿ ಸಹ ಗೆತ್ಸೇಮನೆ ತೋಟದಲ್ಲಿ ಯೇಸು ಸ್ವಾಮಿಯವರು ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಸಹ ಯಾಕೋಬ, ಪೇತ್ರ, ಯೋಹಾನರನ್ನು ಕರೆದುಕೊಂಡು ಹೋದನೆಂಬುದಾಗಿ ನೋಡ್ತೀವಿ ಪ್ರೀತಿ ಒಳಗೆ. ಹಾಗೆ ನೋಡುವಾಗ, ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ನೆಲದ ಮೇಲೆ ಅಡ್ಡ ಬಿದ್ದು, ಸಾಧ್ಯವಾದರೆ ಆ ಗಳಿಗೆ ತನ್ನನ್ನು ಬಿಟ್ಟು ಹೋಗುವಂತೆ ದೇವರನ್ನು ಪ್ರಾರ್ಥಿಸಿದನು. ಅಪ್ಪ ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯವು ಎಂಬುದಾಗಿ ದೇವರು ಪ್ರಾರ್ಥನೆ ಮಾಡಿದನೆಂಬುದಾಗಿ ನೋಡ್ತೇವೆ. ಯೇಸು ಸ್ವಾಮಿಯವರು ದೇವರ ಕಡೆಗೆ ಬೇಡಿಕೊಂಡನೆಂಬುದಾಗಿ ನೋಡ್ತಿದ್ದಾರೆ. ಮತ್ತೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಯೇಸು ಸ್ವಾಮಿಯವರು ತಿರುಗಿ ಅವರಿಗೆ ಬಂದು, ನೀವು ಎದ್ದೇಳಿರಿ, ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದನೆಂಬುದಾಗಿ ನೋಡ್ತಿದ್ರು. ನೋಡಿ, ಯೇಸು ಸ್ವಾಮಿಯವರು ಗೆತ್ಸೇಮನೆ ಎಂಬ ತೋಟಕ್ಕೆ ಬಂದಾಗ ಆತನ ಸಂಗಡ ಪೇತ್ರ, ಯಾಕೋಬರು ಇದ್ದರೆಂಬುದಾಗಿ ನೋಡ್ತೇವೆ ಮತ್ತು ಎಂಬುದಾಗಿ ನೋಡ್ತೀವಿ ಪ್ರೀತಿ ಉಳಿದರ ಮಕ್ಕಳೇ. ನೋಡಿ, ಯೇಸು ಸ್ವಾಮಿ ಎಲ್ಲೇ ಹೋದ್ರು ಸಹ ಜಾಸ್ತಿ ಯಾರು ಯೇಸು ಸ್ವಾಮಿಯವರನ್ನು ಹಿಂಬಾಲಿಸ್ತಿದ್ರಂದ್ರೆ ಯೋಹಾನ, ಅಪೊಸ್ತಲನಾದ ಯೋಹಾನನು ಯೇಸು ಸ್ವಾಮಿಯನ್ನು ಜಾಸ್ತಿ ಹಿಂಬಾಲಿಸ್ತಿದ್ರು ಎಂಬುದಾಗಿ, ಆತನ ಮಾತುಗಳನ್ನು ಕೈಗೊಂಡು ನಡೆಯುತ್ತಿದ್ದನೆಂಬುದಾಗಿ ನೋಡ್ತೇವೆ. ಆತನ ಹೆಜ್ಜೆಯಲ್ಲಿ ನಡೆಯುತ್ತಿದ್ದನೆಂಬುದಾಗಿ ನೋಡ್ತೇನೆ. ಆತನ ಆಲೋಚನೆಗಳಲ್ಲಿ ಜೀವಿಸುತ್ತಿದ್ದನೆಂಬುದಾಗಿ ನೋಡ್ತೇವೆ. ಆತನ ಗುಣಗಳನ್ನು ಧರಿಸಿಕೊಂಡು ನಡೆಯುತ್ತಿದ್ದನೆಂಬುದಾಗಿ ನಾವು ನೋಡ್ತೀವಿ ಪ್ರೀತಿ ಉಳಿದ ಮಕ್ಕಳೇ. ಹಾಗೆ ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ಹೇಳುತ್ತೆ. ನೋಡಿ, 21ನೇ ವಚನದ ಓದುವಾಗ, ಇದನ್ನು ಹೇಳಿ ಯೇಸು ಆತ್ಮದಲ್ಲಿ ತತ್ತರಿಸಿಕೊಂಡು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದು ಕೊಡುವನೆಂದು ಸ್ಪಷ್ಟವಾಗಿ ಹೇಳಿದನು. ಈತನು ಯಾರ ವಿಷಯವಾಗಿ ಈ ಮಾತನ್ನು ಹೇಳುತ್ತಾನೆಂದು ಶಿಷ್ಯರು ಅವಮಾನಪಟ್ಟು ಒಬ್ಬರನ್ನೊಬ್ಬರು ನೋಡುವವರಾದರು. ನೋಡಿ, ಒಬ್ಬರೊಬ್ಬರು ನೋಡುವಾಗ ನೋಡಿ, ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾದ ಒಬ್ಬನು ಆತನ ಎದೆಯ ಹತ್ತಿರ ಒರಗಿಕೊಂಡಿದ್ದನು. ಪ್ರಿಯನಾಗಿರೋ ಆತನ ಯಾರಂದ್ರೆ ಯೋಹಾನನ್ ಎಂಬುದಾಗಿ ನೋಡ್ತೀವಿ. ಅಪೊಸ್ತಲನಾದ ಯೋಹಾನನು ರಾತ್ರಿ ಕಾಲದಲ್ಲಿ ನೋಡಿ ನಾವು ನೋಡುವಾಗ
ಕಡೆಯ ರಾತ್ರಿಯ ಭೋಜನೆಯಲ್ಲಿ ಯೇಸು ಸ್ವಾಮಿ ಎದೆಗೆ ಒರಗಿಕೊಂಡವನು ಯೋಹಾನನೆಂಬುದಾಗಿ ನೋಡ್ತೀವಿ. ಕಡೆಯ ರಾತ್ರಿಯ ಭೋಜನದಲ್ಲಿ ಯೇಸು ಸ್ವಾಮಿ ಎದೆಗೆ ಒರಗಿಕೊಂಡವನು ಯೋಹಾನನೆಂಬುದು ನೋಡಿ. ಹಾಗೆ ಪ್ರೀತಿಯುಳ್ಳದವರ ಮಕ್ಕಳೇ, ಆತನನ್ನು ದೇವರು ಏನಾಗ್ತಾ ಇದ್ದಾನೆ, ಪ್ರಿಯನಾಗಿರುವ ಒಬ್ಬನಾಗಿದ್ದಾನೆ ಎಂಬುದಾಗಿ, ಪ್ರೀತಿಯ ಶಿಷ್ಯನಾಗಿದ್ದಾನೆ ಎಂಬುದಾಗಿ ಆತನೊಬ್ಬನನ್ನು ಕರೆದಿದ್ದಾನೆ ಎಂಬುದಾಗಿ ನೋಡ್ತಿದ್ರೆ. ಹಾಗೆ ನಾವು ನೋಡುವಾಗ ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುವಾಗ 26ನೇ ವಚನದಲ್ಲಿ ನಾವು ನೋಡುವಾಗ ಯೇಸುವಿನ ತಾಯಿಯಾದ ಮರಿಯಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಯೋಹಾನನಿಗೆ ಒಪ್ಪಿಸಿದನೆಂಬುದಾಗಿ ನೋಡ್ತೀವಿ. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26-27ನೇ ವಚನದಲ್ಲಿ ನೋಡುವಾಗ ನೋಡಿ, ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ ಈಗೋ ನಿನ್ನ ಮಗನು ಎಂದು ಹೇಳಿದನೆಂಬುದಾಗಿ ನೋಡ್ತೀನಿ. ಪ್ರೀತಿಯ ಶಿಷ್ಯನಾಗಿದ್ದಾನೆ ಯಾರು? ಅಪೊಸ್ತಲನಾದ ಯೋಹಾನನ ಪ್ರಿಯರೇ. ಪ್ರೀತಿಯ ಶಿಷ್ಯನೆಂದು ಹೆಸರು ಹೇಗೆ ಬರ್ತಂದ್ರೆ, ಆತನು ಯೇಸು ಸ್ವಾಮಿ ಅವರು ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ಹೋಗುವಾಗ ಆತನು ಅವರ ಜೊತೆಯಲ್ಲಿ ಹೋಗುತ್ತಿದ್ದನೆಂಬುದಾಗಿ ನೋಡ್ತೀವಿ. ಮತ್ತು ಯೇಸು ಸ್ವಾಮಿ ಏನು ಮಾಡ್ತಾರ ಎಂಬುದಾಗಿ ನೋಡಲಕ್ಕೂ ಸಹ ಹೋಗುವನಾಗಿದ್ದನೆಂಬುದಾಗಿ ನೋಡ್ತಿದ್ರು. ಅದಕ್ಕೆ ಆತನಿಗೆ ನೋಡಿ, ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ ಆತನ, ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನೆಂಬುದಾಗಿ ನೋಡ್ತೀವಿ. ನೋಡಿ, ತಾಯಿ ಎಂದು ಹೇಳಿದನೆಂಬುದಾಗಿ ನೋಡಿ. ಯೇಸುವನ್ನು ಸಿಲುಬೆಗೆ ಏರಿಸಿದಾಗ ಆತನ ಎಲ್ಲಾ ಶಿಷ್ಯರು ಪ್ರಾಣ ಭಯದಿಂದ ಓಡಿ ಹೋದರೆಂಬುದಾಗಿ ನೋಡ್ತೀವಿ. ಯೇಸು ಸ್ವಾಮಿಯನ್ನು ಸಿಲುಬೆಗೆ ಹಾಕಿರುವಾಗ ಅಲ್ಲಿ ಸುತ್ತಮುತ್ತಲಿರುವ ಯಾರು ಅದನ್ನ ಜೊತೆಯಲ್ಲಿದ್ದಂತ ಶಿಷ್ಯರು ಯಾರು ಇರಲಿಲ್ಲ. ಆದ್ರೆ ಮಾತ್ರ ಯಾರಿದ್ರಂದ್ರೆ ಯೋಹಾನನು ಮಾತ್ರ ಇದ್ದನೆಂಬುದಾಗಿ ನೋಡ್ತಿದ್ರೇನೆ. ಅಪೊಸ್ತಲನಾದ ಯೋಹಾನನು ಮಾತ್ರ ಸಿಲುಬೆಯ ಬಳಿಯಲ್ಲಿದ್ದನೆಂಬುದಾಗಿ, ಯೇಸು ಸ್ವಾಮಿಯನ್ನು ಸಿಲುಬೆಗೆ ಹಾಕುವಾಗ ಅಲ್ಲಿ ಯೋಹಾನನು ಮಾತ್ರ ಇದ್ದನೆಂಬುದಾಗಿ ಗೊತ್ತು. ನೋಡಿ, ಯೇಸುವನ್ನು ಸಿಲುಬೆಗೆ ಏರಿಸಿದಾಗ ಆತನ ಎಲ್ಲಾ ಶಿಷ್ಯರು ಪ್ರಾಣ ಭಯದಿಂದ ಓಡಿ ಹೋದರೆಂಬುದಾಗಿ ನೋಡ್ತೇವೆ. ಓಡಿ ಹೋದರು. ಯೋಹಾನ ಆತನ ಸಿಲುಬೆಯ ಬಳಿಯಲ್ಲಿ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನ ಮಾತ್ರ ಸಿಲುಬೆ ಬಳಿಯಲ್ಲಿ ಇದ್ದನೆಂಬುದಾಗಿ ನೋಡ್ತೇವೆ. ಹಾಗೆ ನಾವು ನೋಡುವಾಗ ಪ್ರೀತಿ ಆತ್ಮೀಯ ದೇವ ಜನರೇ, ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ 2-4 ವಚನಗಳಲ್ಲಿ ಹೀಗೆ ಹೇಳುತ್ತೆ. 20ನೇ ಅಧ್ಯಾಯ ಯೋಹಾನನ ಬರೆದ ಸುವಾರ್ತೆ ನೋಡಿ, ಯೇಸು ಸ್ವಾಮಿಯ ಮರಣವನ್ನು ಹೊಂದಿದ ಮೇಲೆ ಅಲ್ಲಿ ಪುನರುತ್ಥಾನವಾದ ಆದ ಮೇಲೆ ನೋಡಿ, ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಯಾರು? ಮಗ್ದಲದ ಮರಿಯಳು. ಯೇಸು ಸ್ವಾಮಿಯ ಸಮಾಧಿಯ ಬಳಿಗೆ ಹೋಗಿರುವಾಗ ಅಲ್ಲಿ ಕಲ್ಲು ಏನಾಗಿದೆ? ತೆರೆಯಲ್ಪಟ್ಟಿದೆ ಎಂಬುದಾಗಿ ನೋಡ್ತೀವಿ. ಹಾಗೆ ಆಕೆ ಸಿಮೋನ ಪೇತ್ರ ಬಳಿಗೂ ಯೇಸುವಿಗೆ ಪ್ರಿಯನಾಗಿದ್ದ ಆ ಮತ್ತೊಬ್ಬ ಶಿಷ್ಯನ ಬಳಿಗೂ ಓಡಿ ಬಂದ. ಆ ಮತ್ತೊಬ್ಬ ಅಂದ್ರೆ ಯಾರಂದ್ರೆ ಪ್ರೀತಿ ಮಕ್ಕಳೇ, ಆತನೇ ಯೋಹಾನನೆಂಬುದಾಗಿ ನೋಡ್ತೀವಿ. ಪ್ರಿಯನಾಗಿರುವ ಆ ಮತ್ತೊಬ್ಬ ಶಿಷ್ಯ ಅಂದ್ರೆ ಆತನೇ ಯೋಹಾನನೆಂಬುದಾಗಿ ನೋಡ್ತೀವಿ. ಯೋಹಾನನ ಬಳಿಗೆ ಓಡಿ ಬಂದು ಅವರಿಗೆ ಸ್ವಾಮಿಯನ್ನು ಸಮಾಧಿಯ ಒಳಗಿಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಎಂದು ಹೇಳಿದಳೆಂಬುದಾಗಿ ನೋಡ್ತೀವಿ. ಅವಾಗ ಯೋಹಾನ, ಪೇತ್ರ ಆ ಒಂದು ಸುದ್ದಿಯನ್ನು ಕೇಳಿದ ಮೇಲೆ ಅವರು ಓಡೋಡಿ ಸಮಾಧಿಯ ಬಳಿಗೆ ಹೋದರೆಂಬುದಾಗಿ, ಪೇತ್ರನಿಗಿಂತ ಯೋಹಾನನೇ ಮುಂಚಿತವಾಗಿ ಹೋದನೆಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೀವಿ. ಪ್ರೇಮ ನೋಡಿ, ಯೇಸು ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆಂಬುದಾಗಿ ನಾವು ಈ ಒಂದು ವಚನದಲ್ಲಿ ನೋಡ್ತೀವಿ. ಪ್ರೇಮ ನೋಡ್ತೇವೆ. ಹಾಗೆ 21ನೇ ವಚನ ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳುತ್ತೆ. 7ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಆಗ ಯೇಸು ಸ್ವಾಮಿಯ ಪುನರುತ್ಥಾನ ಆದ ಮೇಲೆ ಅಲ್ಲಿ
ಕೆಲವೊಂದು ದಿನಗಳ ಕಾಲ ಆದ ಮೇಲೆ ಯೇಸು ಸ್ವಾಮಿ ಮತ್ತೆ ಮರಳಿ ಅವರಿಗೆ ಕಾಣಿಸಿಕೊಳ್ಳುತ್ತಾನೆ ಎಂಬುದಾಗಿ ನೋಡ್ತೇವೆ. ಆಗ ನೋಡಿ 21ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಆಗ ಯೇಸುವಿಗೆ ಪ್ರಿಯನಾದ ಶಿಷ್ಯನು ಪೇತ್ರನಿಗೆ ಅವರು ಸ್ವಾಮಿಯವರು ಎಂದು ಹೇಳಿದನು ಎಂಬುದಾಗಿ ನೋಡ್ತೀವಿ. ಅವರು ಸ್ವಾಮಿಯವರು ಎಂಬುದಾಗಿ ಹೇಳಿದನು. ಯಾರು? ಯೋಹಾನನು ಎಂಬುದಾಗಿ ನೋಡ್ತೀವಿ. ಅವರು ಸ್ವಾಮಿಯವರು. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಆತನೇ ಯೋಹಾನನ್ ಎಂಬುದಾಗಿ ನೋಡ್ತೀವಿ. ಶಿಷ್ಯನು ಪೇತ್ರನಿಗೆ ಹೇಳಿದ, ಯಾರು? ಯೋಹಾನನ ಪೇತ್ರನಿಗೆ ಅವರು ಸ್ವಾಮಿಯವರು ಎಂದು ಹೇಳಿದನು ಎಂಬುದಾಗಿ ನೋಡ್ತೀವಿ. ನೋಡಿ ಪ್ರೀತಿ ಉಳ್ಳದವರ ಮಕ್ಕಳ, ದೇವರ ವಾಕ್ಯ ನಮಗೆ ಹೀಗೆ ಪ್ರಕಟಿಸುತ್ತೆ, ನಾವು ಪ್ರೀತಿಸುವಾಗ ನಂಬಿಕೆಯುಳ್ಳವರಾಗಿರಬೇಕೆಂಬುದಾಗಿ ಮುಖ್ಯ ಅವಶ್ಯವಾಗಿದೆ ಎಂಬುದಾಗಿ. ಪ್ರೀತಿಯೇ ನಮ್ಮನ್ನು ಏನ್ ಮಾಡ್ತೈತೆ ಅಂದ್ರೆ ನಮ್ಮ ಬಂಧು ಬಾಂಧವರ ಒಡೆದು ಹೋಗಿರೋ ಬಂಧು ಬಾಂಧವರನ್ನು ಕೂಡಿಸುತ್ತೆ ಎಂಬುದಾಗಿ ನೋಡ್ತೀವಿ ಪ್ರೇರೆ. ಅಷ್ಟು ಯೋಹಾನನು ದೇವರಿಗೆ ಹತ್ತಿರವಾಗಿದ್ದನು. ನಾವು ಈ ತರಿಗೆ ಪ್ರೀತಿಯನ್ನು ತೋರಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತಾ ಇದೆ. ನಾವು ಪ್ರೀತಿಯಲ್ಲಿ ವಾಸಿಸುವುದು ನಂಬಿಕೆಯು ಪ್ರಾಮುಖ್ಯವಾಗಿದೆ ಎಂಬುದಾಗಿ. ಏನ್ರಿ? ನಾವು ಪ್ರೀತಿಯಲ್ಲಿ ವಾಸಿಸುವುದು ನಂಬಿಕೆಯು ಪ್ರಾಮುಖ್ಯ ಅವಶ್ಯವಾಗಿ. ಪ್ರೀತಿಗೆ ಯೋಹಾನನೇ ಮಾದರಿ ಆಗಿದ್ದಾನೆ ಎಂಬುದಾಗಿ ನೋಡ್ತೀವಿ. ಆತ ನಂಬಿಕೆಯಲ್ಲಿದ್ದ ಯೋಹಾನನು ಎಂಬುದಾಗಿ ನೋಡ್ತೀವಿ ಪ್ರೇರೆ. ಕೃಷ್ಣನೊಂದಿಗೆ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವುದು ಪ್ರೀತಿ ಎಂಬುದಾಗಿ ನೋಡ್ತೀವಿ. ಕ್ರಿಸ್ತನೊಂದಿಗೆ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವುದು ಪ್ರೀತಿಯೇ ಶಿಷ್ಯನ ಮಾದರಿಯಾಗಿದೆ ಎಂಬುದಾಗಿ ನೋಡ್ತೀವಿ. ಮತ್ತು ಯೋಹಾನ ಜೀವನ ಯೇಸುವಿನೊಂದಿಗೆ ನಿಕಟವಾದ ವೈಯಕ್ತಿಕ ಸಂಬಂಧವನ್ನು ಹುಡುಕಲು ನಮಗೆ ಪ್ರೋತ್ಸಾಹಿಸ್ತೈತೆ ಎಂಬುದಾಗಿ ನೋಡ್ತೀವಿ ಪ್ರೇರೆ. ನೋಡಿ, ಯೇಸು ಸ್ವಾಮಿಯವರು ಎಲ್ಲೇ ಹೋದರೂ ಸಹ ಆತನನ್ನು ಹಿಂಬಾಲಿಸುವನಾಗಿದ್ದನು ಎಂಬುದಾಗಿ ನೋಡ್ತೀವಿ. ಆತನನ್ನು ಕುದಿಯುವ ಎಣ್ಣೆಯ ಒಳಗಿಂದ ದೇವರ ಆತನ ರಕ್ಷಿಸಿದನು. ಎಫೆಸದ ರೋಮ ಜನಾಂಗಗಳ ಅಪೊಸ್ತಲರ ಯೋಹಾನನ ಹಿಂಸಿಸರು ಸಹ ಪ್ರೇರೆ ಏನ್ರಿ ದೇವರು ಆತನ ರಕ್ಷಿಸಿದನು ಎಂಬುದನ್ನು ನೋಡ್ತೀವಿ. ಅಪೊಸ್ತಲನಾದ ಯೋಹಾನನ ಹಾಗೆ ನಾವು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತಾ ಇದೆ. ದೇವರ ತಾನೇ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ನಮ್ಮೆಲ್ಲರ ಸ್ವರ್ಗೀಯ ತಂದೆ ಆಗಿರುವ ದೇವರೇ, ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ರಾಜ, ಅಪ್ಪ ಸ್ವಾಮಿ, ಈ ದಿನದಲ್ಲಿ ಸ್ವಾಮಿ ಅಪ್ಪ ಅಪೊಸ್ತಲನಾದ ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ ಅಪ್ಪ ಸ್ವಾಮಿ, ನೀನು ಅಪ್ಪ ಇದ್ದಂತ ಅಪ್ಪ ಅದರಲ್ಲಿ ಭರಿಸಲ್ಪಟ್ಟಂತ ಸತ್ಯಾರ್ಥದ ಗುಢಾರ್ಥಗಳನ್ನು ನಮಗೆ ತಿಳಿಯಪಡಿಸಿದೆ ಎಂಬುದಾಗಿ ನಾವು ನೋಡುತ್ತೇವೆ ಸ್ವಾಮಿ. ಹೌದು ರಾಜ, ಹೇಗೆ ಸ್ವಾಮಿ ಯೋಹಾನನು ಸ್ವಾಮಿ ನಿನಗೆ ಪ್ರೀತಿಯ ಶಿಷ್ಯನಾಗಿ ಅಪ್ಪ ಜೀವಿಸಿದನೋ ದೇವರ ಸ್ವಾಮಿ, ಅದೇ ಪ್ರಕಾರವಾಗಿಯೇ ನನ್ನನ್ನು ಹಿಂಬಾಲಿಸುವರಾಗಿರುವ ನೀವೆಲ್ಲರೂ ಸಹ ಜೀವಿಸಿರಿ ಎಂಬುದಾಗಿ ನಮಗೆ ಮಾದರಿಯನ್ನು ತೋರಿಸಿದೆ ಎಂಬುದಾಗಿ ನೋಡ್ತೇವೆ ಸ್ವಾಮಿ. ಹೌದು ರಾಜ, ವಾಕ್ಯವನ್ನು ಆಶೀರ್ವದಿಸಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ದೇವರು ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ದೇವರೇ ಅಪ್ಪ ಸ್ವಾಮಿ, ನೀವು ಕಲವರ್ಷ ಫಲ ಸಂಸ್ಥೆಯನ್ನು ಆಶೀರ್ವದಿಸು, ಬಲಪಡಿಸು. ಹೌದು ರಾಜ, ಅಪ್ಪ ಸ್ವಾಮಿ ಪಾಸ್ಟರ್ ಗುಣಶೇಖರ ಅಯ್ಯನವರನ್ನು ಆಶೀರ್ವದಿಸು, ಬಲಪಡಿಸು. ಅವರ ಸೇವೆಗಳನ್ನು ಆಶೀರ್ವದಿಸು ದೇವರೇ ಸ್ವಾಮಿ. ನವನೀತೆಯವರನ್ನು ಆಶೀರ್ವದಿಸು ಸ್ವಾಮಿ. ಅವರ ಸೇವೆಗಳನ್ನು, ಅವರ ಮಕ್ಕಳನ್ನು, ಅವರ ಕುಟುಂಬಗಳನ್ನು ಎಲ್ಲರನ್ನು ಆಶೀರ್ವದಿಸು, ಬಲಪಡಿಸು ದೇವರೇ ಸ್ವಾಮಿ. ಜೂಮ್ ಆ್ಯಪ್ನಲ್ಲಿ ಕೂಡಿ ಬಂದಂತೆ ಎಲ್ಲಾ ಘನ ಸೇವಕರುಗಳನ್ನು ಆಶೀರ್ವದಿಸು ಸ್ವಾಮಿ. ದೇವರೇ ಅವರ ಸೇವಾ ಸ್ಥಳಗಳನ್ನು ಆಶೀರ್ವದಿಸು ಸ್ವಾಮಿ. ಅವರು ಜಾಗಿರುವ ಅಪ್ಪ ಸ್ವಾಮಿ, ಅವರು ಹೋಗುವ ಅಪ್ಪ ಊರುಗಳಲ್ಲಿ ಸ್ವಾಮಿ ಕಾಲಿಡುವ ಜಾಗವಲ್ಲ ನಿನಗೆ ಸ್ವಂತವಾಗಿರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ರಾಜ ಸ್ವಾಮಿ ಕರ್ತನೆ ದೇವರೇ, ಕೂಡಿ ಬಂದಂತ ಜೂಮ್ ಆ್ಯಪ್ನಲ್ಲಿ ಕೂಡಿ ಬಂದಂತ ಎಲ್ಲ ದೇವ ಜನಗಳಿಗೆ ಸಹ ನಾವು ಪ್ರಾರ್ಥನೆ ಮಾಡ್ತೇವೆ ದೇವರ. ಅವರೆಲ್ಲರೂ ಆಶೀರ್ವದಿಸು, ಬಲಪಡಿಸು. ನಿನ್ನ ಆತ್ಮೀಯ ರೀತಿಯಿಂದ ನಡೆದುಕೊಂಡು ಹೋಗಲಿಕ್ಕೆ ಸಹಾಯ ಮಾಡು. ಅವರ ಕಷ್ಟ ಸಂಕಷ್ಟ ಎಲ್ಲವನ್ನು ತೆಗೆದುಹಾಕಿ ಸಂತೋಷ ಸಮಾಧಾನವನ್ನು ನೀಡಬೇಕೆಂಬುದನ್ನು ಪ್ರಾರ್ಥಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ ಹೊಂದುತ್ತೇನೆ ನನ್ನ ಜೀವಳ ತಂದೆ. ಆಮೇನ್.